ಇಂಗ್ಲೆಂಡ್ನಲ್ಲಿ ಶುಭ್ಮನ್ ಗಿಲ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ್ದಾರೆ. 1951ರಲ್ಲಿ ಮೊದಲ ವಿಜಯ ಹಜಾರೆ ಬಳಿಕ ಮೊಹಮ್ಮದ್ ಅಜರುದ್ದೀನ್ ಈ ಸಾಧನೆಯನ್ನ ಮಾಡಿದ್ರು. ಈಗ ಶುಭ್ಮನ್ ಗಿಲ್ ಕೂಡ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿ ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ ಕ್ಯಾಪ್ಟನ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಮೂಲಕ ನಾಯಕ ಶುಭ್ಮನ್ ಗಿಲ್ ವಿಶೇಷ ದಾಖಲೆಯನ್ನ ಬರೆದಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ 1990ರಲ್ಲಿ ಇಂಗ್ಲೆಂಡ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಶತಕವನ್ನ ಸಿಡಿಸಿ ದಾಖಲೆಯನ್ನ ಬರೆದಿದ್ರು. ಲಾರ್ಡ್ಸ್ ಮೈದಾನದಲ್ಲಿ 121 ರನ್ ಬಾರಿಸಿದ ಅಜರ್ ಆ ಬಳಿಕ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ 179 ರನ್ಗಳ ಭರ್ಜರಿ ಇನ್ನಿಂಗ್ಸ್ ಅನ್ನ ಆಡಿದ್ರು. ಇದೀಗ ಶುಭ್ಮನ್ ಗಿಲ್ ಅವರ ಈ ಭರ್ಜರಿ ಶತಕದೊಂದಿಗೆ ಟೀಂ ಇಂಡಿಯಾ ಮೊದಲ ದಿನದಾಟದ ಮುಕ್ತಾಯದ ವೇಳೆಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಅಂತ್ಯಕ್ಕೆ 310 ರನ್ಗಳನ್ನು ಕಲೆ ಹಾಕಿದ್ದು ಕ್ರೀಸ್ನಲ್ಲಿ ಗಿಲ್ ಜೊತೆಗೆ ಜಡೇಜಾ ಬ್ಯಾಟಿಂಗ್ ಮುಂದುವರಿಸಲಿದ್ದಾರೆ. ಮೊದಲೆರಡು ಟೆಸ್ಟ್ ಪಂದ್ಯಗಳಲ್ಲೂ ಗಿಲ್ ಸಿಡಿಸಿದ 147 ರನ್ಗಳ ಮ್ಯಾಜಿಕ್ ಇನ್ನೂ ಮನಸ್ಸು ಬಿಟ್ಟಿರಲಿಲ್ಲ. ಇದೀಗ ಮತ್ತೊಮ್ಮೆ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ಅಜೇಯ 114 ರನ್ ಬಾರಿಸಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಅದಕ್ಕಿಂತಲೂ ವಿಶೇಷ ಏನಂದ್ರೆ 35 ವರ್ಷಗಳ ಬಳಿಕ ಭಾರತ ತಂಡದ ನಾಯಕನೊಬ್ಬ ಇಂಗ್ಲೆಂಡ್ನ ನೆಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಿ? ಕಾಮೆಂಟ್ ಮಾಡಿ.